ಕುಮಾರಿ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಜೋಶಿ ಫೌಂಡೇಶನ್ನಿಂದ ಪತ್ರಕರ್ತರ ಮಕ್ಕಳು ಮತ್ತು ಪತ್ರಿಕಾ ವಿತರಕರಿಗೆ ನೋಟ್ ಪುಸ್ತಕ ವಿತರಣೆ. ಆರ್ಥಿಕ ಮುಗ್ಗಟ್ಟಿನಿಂದ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು ಎನ್ನುವ ಉದ್ದೇಶ ಟ್ರಸ್ಟ್ನದ್ದು ಎಂದ ದಿನೇಶ್ ಕುಮಾರ್ ಜೋಶಿ. ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮೊದಲ ಸಭೆ. ಗ್ಯಾರಂಟಿ ಪ್ರತಿಯೊಬ್ಬ ಫಲಾನುಭವಿಗೆ ತಲುಪಬೇಕು ಎಂದು ತಾಕೀತು ಮಾಡಿದ ಜಯಂತ್. ಗ್ಯಾರಂಟಿ ವಿಳಂಬಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ತಾರಾಮೂರ್ತಿ ಮತ್ತು ಮೈಕಲ್. ಈಗ ಸುದ್ದಿಯ ವಿವರ. ಆರ್ಥಿಕ ಅಡಚಣೆ ಶಿಕ್ಷಣಕ್ಕೆ ಅಡ್ಡಿ ಉಂಟಾಗಬಾರದು. ಪ್ರತಿಭಾವಂತ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ಪೂರೈಸುವುದು ಪುಣ್ಯದ ಕೆಲಸ ಎಂದು ಜೋಶಿ ಫೌಂಡೇಶನ್ ಸಂಸ್ಥಾಪಕ ಅಬಸೆ ದಿನೇಶ್ ಕುಮಾರ್ ಜೋಶಿ ತಿಳಿಸಿದರು. ಸಾಗರದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಸಾಗರ ಶಾಖೆ ಆಶ್ರಯದಲ್ಲಿ ಭಾನುವಾರ ಜೋಶಿ ಫೌಂಡೇಶನ್ ವತಿಯಿಂದ ಪತ್ರಕರ್ತರ ಮಕ್ಕಳಿಗೆ ಮತ್ತು ಪತ್ರಿಕಾ ವಿತರಕರಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಅದು ಕಳ್ಕೊಳ್ಳಿಕ್ ಸಾಧ್ಯ ಇಲ್ಲ, ಆಮೇಲೆ ಅದನ್ನ ನಶಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದೇ ಒಂದು ವಿದ್ಯೆಯನ್ನ ಜ್ಞಾನವನ್ನ ಸಂಪಾದನೆ ಮಾಡಿದೀವಿ ಅಂತಂದ್ರೆ ಆ ಜ್ಞಾನ ಸಂಪತ್ತು ಅದು ಅಭಿವೃದ್ಧಿ ಆಗ್ತಾ ಹೋಗ್ತದೆಯೇ ವಿನಃ ಅದನ್ನ ಯಾರಾದ್ರೂ ಕಸಿಲಿಕ್ಕೆ ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ಅದು ಇನ್ನಷ್ಟು ನನ್ನನ್ನು ವಿಕಸಿತ ಮತ್ತು ಇನ್ನಷ್ಟು ಜ್ಞಾನವನ್ನ ವೃದ್ಧಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಯಾರಾದ್ರೂ ನನ್ನನ್ನೇನಾದ್ರೂ ಇವತ್ತಿನ ಒಂದ್ ಸ್ವಲ್ಪ ನಾಲೆಡ್ಜ್ ಇದೆ, ಆ ನಾಲೆಡ್ಜ್ ಅನ್ನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಕದಿಯುವುದು, ನಾಲೆಡ್ಜ್ ಕದಿಯುವುದು ಉಳಿದಂತೆ ಸಂಪತ್ತನ್ನ, ಆಸ್ತಿಯನ್ನಾಗ್ಲಿ, ಐಶ್ವರ್ಯವನ್ನಾಗ್ಲಿ, ಬಂಗಾರವನ್ನಾಗ್ಲಿ, ವಜ್ರವನ್ನಾಗ್ಲಿ, ಬೇಕಾಬಿಟ್ಟಿ ಮಾಡಿರ್ತಕ್ಕಂಥ ನಮ್ಮ ಆಸ್ತಿ ಪಾಸ್ತಿಗಳನ್ನು ಯಾರು ಬೇಕಾದ್ರೂ ಎನ್ಕ್ರೋಚ್ ಮಾಡ್ಕೊಂಡು ಹೋಗ್ಬೋದು, ತಕೊಂಡು ಹೋಗ್ಬಿಡ್ಬೋದು. ಆದ್ರೆ ನಮ್ಮ ಕಲ್ತಿರ್ತಕ್ಕಂಥ ಜ್ಞಾನವನ್ನ ಯಾರಾದ್ರೂ ಕದಿಲಿಕ್ಕೆ ಬಂದ್ರು ಅಂದ್ರೆ ಜ್ಞಾನವನ್ನು ಕದಿಲಿಕ್ಕೆ ಬರ್ಬೇಕು. ಉಳಿದಂತ ವಿಷಯಗಳನ್ನು ಕದಿಯೋದ್ರ ಬದಲು ಮೊದಲು ಜ್ಞಾನವನ್ನು ಕದಿಲಿಕ್ಕೆ ಬರೀಬೇಕು. ಜ್ಞಾನವನ್ನು ಯಾರಾದ್ರೂ ಕದಿಲಿಕ್ಕೆ ಬಂದ್ರು ಅನ್ನುವಂತ ಸಂದರ್ಭದಲ್ಲಿ ಅವನು ಜ್ಞಾನವನ್ನ ನನ್ನಿಂದ ಏನ್ ಕದ್ಕೊಳ್ಳಿಕ್ ಹೋಗ್ತಾನೆ ಅದು ನನ್ನನ್ನ ಇನ್ನಷ್ಟು ಜ್ಞಾನವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ತದೆ. ಅವನೇನಾದ್ರೂ ಪ್ರಶ್ನೆ ಕೇಳ್ದ ಅಂತಂದ್ರೆ ಯಾಕೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಸಹ ರಾಮಕೃಷ್ಣ ಪರಮಹಂಸರು ಹೇಳ್ತಿರ್ತಕ್ಕಂಥ ಮಾತನ್ನು ತಕ್ಷಣ ಕೇಳ್ತಾ ಇರ್ಲಿಲ್ಲ. ಹೇಳಿದ್ದಕ್ಕೆ ಅದೊಂದು ಪ್ರತಿಯೊಂದು ಇನ್ನೊಂದು ಪ್ರಶ್ನೆ ಇರ್ತದೆ, ಯಾಕೆ ಮಾಡ್ಬೇಕು, ಹೀಗೆ ಮಾಡಿದ್ರೆ ಏನಾಗತ್ತೆ, ಹಾಗೆ ಯಾಕೆ ಮಾಡಬಾರದು, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಹಾಕುವುದರಿಂದ ನಮ್ಮ ಮನಸ್ಸು ವಿವಿಧ ರೀತಿಯಲ್ಲಿ ವಿವಿಧ ಆಯಾಮಗಳಲ್ಲಿ ಚಿಂತನೆಯನ್ನು ಮಾಡತಕ್ಕಂತ ಕೆಲಸ ನಮ್ಮ ಮನಸ್ಸಿಗೆ ಬರ್ತದೆ. ನಾವು ಹುಡುಗರನ್ನ ಏನಾದ್ರು ಒಂದು ಶಾಲೆಯಲ್ಲಿ ಹುಡುಗರು ಏನಾದ್ರು ಮೇಷ್ಟ್ರನ್ನ ಪ್ರಶ್ನೆ ಕೇಳಿದ್ರು ಅಂದ್ರೆ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರೋ ಅಂತ ಹೇಳಬಾರದು. ಅವ್ರು ಹೇಳ್ತಕ್ಕಂತ ಪ್ರಶ್ನೆಯನ್ನೇ ಕೇಳಿಸ್ಕೊಳ್ಬೇಕು. ಏನಾದ್ರೂ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇರೋ ಅಂತಂದ್ರೆ ಅವ್ರು ಬೇಸ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಅದಕ್ಕೆ ಸರಿಯಾದಂತಹ ಸಮರ್ಪಕವಾದ ಉತ್ತರವನ್ನು ಕೊಡ್ತಕ್ಕಂಥದ್ದು ಮೇಷ್ಟ್ರಿಗೆ ಗೊತ್ತಿಲ್ಲ. ಗುರುಗಳ ಮೊದಲನೇ ಕೆಲಸ ಏನು ಅಂತಂದ್ರೆ ಆ ವಿದ್ಯಾರ್ಥಿ ಯಾವ ಪ್ರಶ್ನೆಯನ್ನು ಕೇಳ್ತಾನೆ, ಅವನು ಯಾವ ಮಟ್ಟದಲ್ಲಿ ಆತನ ಜ್ಞಾನ ಇದೆ, ಯಾವ ಮಟ್ಟದಲ್ಲಿ ಆತನ ತಿಳುವಳಿಕೆ ಇದೆ, ಆ ಮಟ್ಟಕ್ಕೆ ಇಳಿದು ಆತನನ್ನ ಮೇಲಕ್ಕೆ ಕರೆದುಕೊಂಡು ಬರ್ತಕ್ಕಂಥ ಕೆಲಸವನ್ನು ಗುರುಗಳು ಮಾಡಬೇಕಾಗ್ತದೆ. ಇದನ್ನ ಶಾಲೆಗಳಲ್ಲಿ ನಾವು ಪ್ರತಿಯೊಂದು ಸಂದರ್ಭದಲ್ಲಿಯೂ ಶಾಲೆಯಲ್ಲಿ ಹೇಳ್ತಾ ಇರ್ತೇವೆ. ನಮ್ಮ ಮೂಲಭೂತ ಉದ್ದೇಶವೇ ಜ್ಞಾನವನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಮೂಲಭೂತವಾದ ಉದ್ದೇಶ. ಹಾಗಾಗಿ ಮಕ್ಕಳಿಗೆ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಮಕ್ಕಳುಗಳು ನಾವು ಎಲ್ಲ ಏನು ಸಮಸ್ಯೆಗಳನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನುಭವಿಸಿದ್ದೇವೆ, ಆ ವ್ಯವಸ್ಥೆ ಮಕ್ಕಳಿಗೆ ಆಗ್ಬಾರ್ದು. ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ದೊರಕಬೇಕು. ಆ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು. ಆತನಿಗೆ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಆತನ ಶೈಕ್ಷಣಿಕ ವ್ಯವಸ್ಥೆ ಕುಂಠಿತವಾಗಬಾರ್ದು ಅನ್ನೋ ಚಿಂತನೆಯಲ್ಲಿ ಸಂಪೂರ್ಣ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂಥ ಭ್ರಮೆಯಲ್ಲಿ ನಾವಿಲ್ಲ. ನಮ್ಮ ಸಂಸ್ಥೆಯ ಸಹೋದ್ಯೋಗಿಗಳ ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ನಮ್ಮ ಕಡೆಯಿಂದ ಏನನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ, ಸಮಾಜದಿಂದ ಪಡೆದಿದ್ದೇವೆ, ಸಮಾಜಕ್ಕೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಎಲ್ಲವನ್ನೂ ಗಳಿಸಿದ್ದು ಸಮಾಜದಿಂದ, ಬಿಟ್ಟು ಹೋಗುವುದು ಸಮಾಜದಲ್ಲೇ. ಹಾಗಾಗಿ ಬಿಟ್ಟು ಹೋಗೋ ಬದಲು ಕೊಟ್ಟು ಹೋಗಿಬಿಡುವ ಅನ್ನುವ ಚಿಂತನೆಯಲ್ಲಿ ಒಂದಿಷ್ಟು ನಮ್ಮ ಕುಟುಂಬಗಳು ಮೊದಲು ನಾವು ನಮ್ಮ ಕುಟುಂಬವನ್ನು ಸುಭದ್ರವಾಗಿ ಇಡಬೇಕು. ಇಲ್ಲದಿದ್ರೆ ಮನೆಗೆ ಮಾರಿ ಊರಿ ಹೆಮ್ಮಾರಿ ಆ ರೀತಿ ಆಗಬಾರದು. ನನ್ನ ಹೆಂಡತಿ ಮಕ್ಕಳುಗಳು ಸರಿಯಾಗಿ ಅವರನ್ನು ಪಾಲಿಸುವಿ, ಜೊತೆಯಲ್ಲಿ ನಾವು ಸಂಪಾದನೆ ಮಾಡಿದ್ದನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಚಿಂತನೆಯಲ್ಲಿ ಹೊರಟು ಸಮಾಜಮುಖಿಯಾದಂತಹ ಹಲವಾರು ಕಾರ್ಯಗಳಲ್ಲಿ ಕೈ ಜೋಡಿಸಿದ್ದೇವೆ. ಚಿಂತನೆಗಳನ್ನ ಯಾವ ಸಂಸ್ಥೆ ಯಾವುದೇ ರೀತಿಯಾದಂತಹ ಸಹಕಾರ ಕೋರಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಇತಿಮಿತಿಗೆ ಒಳಪಟ್ಟವ್ರ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಪತ್ರಕರ್ತರ ಮಿತ್ರರಿಗೂ ಹಲವಾರು ಸಮಸ್ಯೆಗಳಿದೆ. ಸಮಸ್ಯೆಗಳಿಲ್ಲದೆ ಇರತಕ್ಕಂಥದ್ದು ಯಾರೂ ಇಲ್ಲ ಪ್ರಪಂಚದಲ್ಲಿ. ಎಲ್ಲರಿಗೂ ಅವರವರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ವಿದ್ಯಾರ್ಥಿಗಳ ನಿಮ್ಮ ಮಕ್ಕಳುಗಳ ಜೀವನವು ಮುಂದಿನ ಬರುವ ದಿನಗಳಲ್ಲಿ
ಅವರು ಸಹ ಅತ್ಯುತ್ತಮವಾದ ದೇಶದ ಪ್ರಜೆಗಳಾಗ್ಲಿ, ದೇಶದ ಆಸ್ತಿಗಳಾಗ್ಲಿ, ದೇಶದ ಸಂಪತ್ತಾಗ್ಲಿ, ಆ ಸಂಪತ್ತನ್ನು ವೃದ್ಧಿಗೊಳಿಸ್ತಕ್ಕಂಥ ಮಾನಸಿಕ ಸ್ಥಿತಿಯು ಆ ಮಕ್ಕಳಿಗೆ ಬರಲಿ ಅನ್ನುವ ಆಶಯದೊಂದಿಗೆ ನಾನು ಮಾತು ಮುಗಿಸ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯದರ್ಶಿ ದೀಪಕ್ ಸಾಗರ್ ಮಾತನಾಡಿ, ಅದರಿಂದಲೇ ಆಲೋಚನೆ ಮಾಡಬೇಕು ಅಂತಲೂ ಇರ್ತದೆ. ಆದರೆ ಈ ಥರದಲ್ಲಿ ಇವರು ಪುಸ್ತಕ ಕೊಡೋದ್ರ ಮೂಲಕ ಮಕ್ಕಳ ಕುಟುಂಬ ಚೆನ್ನಾಗಿರಲಿ ಅಂತ ನೀವು ಯೋಚನೆ ಮಾಡಿದರೆ ಇಂಥ ಪ್ರಯತ್ನಗಳು ಸಮಾಜದಲ್ಲಿ ಹೆಚ್ಚಾಗಬೇಕು. ಮತ್ತು ಸದಾ ಇನ್ನೊಬ್ಬರು ಸುದ್ದಿ ಮಾಡೋದು, ಇನ್ನೊಬ್ಬರು ಕೆಲಸ ಮಾಡೋದು, ಇನ್ನೊಬ್ಬರು ಪರವಾಗಿ ನೀವು ಕೆಲಸ ಮಾಡೋದು ಒಂದು ಕ್ಷಣನಾದರೂ ಈ ಸಮಾಜದ ಕೆಲವು ಜನ ಪತ್ರಕರ್ತರ ಪರವಾಗಿ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅತ್ಯಂತ ಸಂತಸ ತಂದಿದೆ. ಇಂತಹ ಪ್ರಯತ್ನಗಳು ಹೆಚ್ಚಾಗಲಿ, ಪತ್ರಕರ್ತರ ಕುಟುಂಬ ಕೂಡ ಒಳ್ಳೆಯದಾಗಿ ಬರಲಿ ಅನ್ನುವಂಥ ಆಲೋಚನೆಯನ್ನು ಮಾಡ್ತಾ ಇರೋ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೊಮ್ಮೆ ನಾನು ನಮ್ಮ ಪತ್ರಕರ್ತರ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಘಟಿತವಾಗಿ ನಾವು ಇರೋದ್ರ ಪ್ರಯತ್ನ ಮಾಡೋಣ. ಯಾರಿಗಾದರೂ ಸಮಸ್ಯೆ ಆದಾಗ ನಮ್ಮದೇ ಸಮಸ್ಯೆ ಅನ್ನೋ ರೀತಿಯಲ್ಲಿ ನಾವು ಸ್ಪಂದಿಸುವಂಥ ಕೆಲಸವನ್ನು ಮಾಡೋಣ. ಯಾಕಂದರೆ ಕರೋನಾ ಟೈಮಲ್ಲಿ ನಾವು ಪತ್ರಕರ್ತರು ಕಳ್ಕೊಂಡ್ಬಿಟ್ವಿ. ಕೆಲವು ಜನರು ಅವರು ಬದುಕು ನಡೆಸೋಕ್ಕಾಗಲಿ, ಅವರ ಹಣ ಇದೆ, ಈ ಥರದ ಪರಿಸ್ಥಿತಿಗಳಾಯಿತು. ಯಾರಿಗೂ ತೊಂದರೆ ಆದಾಗ ನಾವು ಇನ್ನು ಸಹಕಾರ ಮಾಡ್ತೀವಿ. ದಯಮಾಡಿ ಆಲೋಚನೆ ಮಾಡೋಣ. ನಾನು ಸೇರಿ, ನಾನು ಹೊರತುಪಡಿಸಿ ಅಂತ ನಾನು ಸೇರಿ ನಮ್ಮ ಕೈಲಾದಷ್ಟು ಅವರಿಗೆ ಅವ್ರ ಬದುಕು ಹಸನ ಆಗುವಂಥ ಪ್ರಯತ್ನವನ್ನು ಮಾಡೋಣ. ನಾನು ಹೇಳಿದೆ, ನಮ್ಮ ತಾಲೂಕು ಸಂಘ ಭಾಳ ಸಂಕಷ್ಟದಲ್ಲಿ ಇದ್ದು ಕೂಡ ಮುನ್ನಡೆಸ್ತಾ ಇದೆ. ನಮಗಿರೋಕ್ಕೆ ಒಂದು ಜಾಗ ಇಲ್ಲ, ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಇಲ್ಲ. ಇಂಥ ಸಂಕಷ್ಟದ ದಿನಗಳಲ್ಲಿ ಸಂಘಟನೆಯನ್ನು ಗಟ್ಟಿಯಾಗಿ ಮಹೇಶ್ ಇರ್ಬೋದು, ನಾಗೇಶ್ ಇರ್ಬೋದು, ಸಂಘಟನೆ ಬೆನ್ನೆಲುಬಾಗಿ ಆಕಾರ ಮಾಡ್ತಾರೆ. ನೀವೆಲ್ಲ ಬೇರೆ ಬೇರೆ ಹಳ್ಳಿಗಿರುವಂಥವ್ರು ನಮ್ಮ ಕೈಯಲ್ಲಿ ಏನಾದರೂ ಸಮಸ್ಯೆ ಆದಾಗ ನಮ್ಮ ಬಂದು ಸಹಕಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸಂಘಟನೆ ಗಟ್ಟಿ ಮಾಡೋಣ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಹಿರಿಯ ಪತ್ರಕರ್ತ ಮಾಸ ನಂಜುಂಡಸ್ವಾಮಿ ಮಾತನಾಡಿ, ಒಬ್ಬ ಸ್ನೇಹಿತ ಆಗಿರಬೇಕು ಅನ್ನೋದನ್ನು ಅಂಥ ಒಬ್ಬ ಅಗರ್ಭ ಅಂದರೆ ಅವರು ತಾನು ಬಡತನದಲ್ಲಿ ಹುಟ್ಟಿ ಒಬ್ಬ ಮೇಷ್ಟ್ರ ಮಗ, ನಾರಾಯಣ ಜೋಶಿ ಅಂತೇಳಿ ಅಕ್ಷಯ ಮೇಷ್ಟ್ರ ಮಗ, ತುಂಬ ಕುಟುಂಬ. ಇಲ್ಲೇ ನಮ್ಮ ಕೃಷ್ಣಮೂರ್ತಿ ಅಗ್ರಹಾರದ ಹುಡುಗರ ಮನೆಯಲ್ಲಿ ಅವರು ಇದ್ದು ಓದ್ಕೊಂಡು ಸರ್ಕಾರಿ ಕಾಲೇಜಲ್ಲಿ ಓದ್ಕೊಂಡಿದ್ದು, ವರಾನ ಮಾಡ್ಕೊಂಡು ಓದ್ಕೊಂಡಿದ್ದು ವಿದ್ಯಾರ್ಥಿ. ತುಂಬ ಜನ ಕಷ್ಟಪಟ್ಟು ಮೇಲೆ ಬರ್ತಾರೆ, ಆದರೆ ಅವರು ಬಂದಂಥ ಮೆಟ್ಟಿಲನ್ನು ಮಾರ್ತು ಬಿಡ್ತಾರೆ. ಭಾಳ ದೊಡ್ಡ ಸಮಸ್ಯೆ ಅಂತಂದರೆ ನಾವು ಅಷ್ಟೇ ವೈಯಕ್ತಿಕವಾಗಿ ನಾವೆಲ್ಲ ವಾರಾನ ಮಾಡ್ಕೊಂಡು ಬದುಕ್ತೇವೆ. ನಾವು ಎಷ್ಟೇ ಈಗ ನಮಗೆ ಭಗವಂತ ಏನೋ 4 ಕಾಸು ಅಥವಾ ಊಟ ಮಾಡಲಿಕ್ಕೆ ಇರಲಿಕ್ಕೆ ಮನೆ ಕೊಟ್ಟಿರ್ಬೋದು, ಆದರೆ ನಾವು ಅವತ್ತು ದಿವಸ ವಾರಾನ ಮಾಡಿಕೊಂಡು ಯಾರದೋ ಮನೆಗೆ ಒಂದು ರೊಟ್ಟಿ ಒಳ್ಳೆ ವಾಸನೆ ಬರ್ತದೊಳಗೆ ನಮ್ಮೊಂಚೂರು ಕೊಡ್ತಾರ ಅಂತೇಳಿ ಕಾಯ್ತಾ ಕೂತ್ಕೊಂಡು ಈ ರೀತಿ ಬದುಕಂಥವ್ರು ನನಗೆ ಈಗೇನಂದರೆ ಬೇರೆಯವರ ಹಸಿವು ಬಡತನ ಏನು ಅಂತಂದರೆ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಮಗೇನಾಗುತ್ತೆ, ಯಾರು ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ನಮ್ಮ ಕೈಯಲ್ಲಿ ಸಹಾಯ ಮಾಡಬೇಕು, ಏನಾದ್ರು ಮಾಡಬೇಕು ಅನ್ನೋ ಒಂದು ದೃಷ್ಟಿ ಆಲೋಚನೆ ಇಟ್ಕೊಂಡು ಜೋಶಿಯವರ ಪರಿಚಯ ಆದಮೇಲೆ ಈ ರೀತಿ ಒಬ್ಬ ಸ್ನೇಹಿತ ಹೇಗಿರಬೇಕು ಅಂತ. ಯಾಕೆಂದರೆ ಭಾಳ ಜನ ಸ್ನೇಹಿತರುಗಳು ಹೇಗಿರ್ತಾರೆ ಅಂದರೆ ನಮಗೆ ನಿಮಗೆ ಗೊತ್ತಿದೆ, ನಾವು ಉಪಯೋಗ ಆಗುತ್ತಂತ ನಮ್ಮ ಜೊತೆ ಇರ್ತಾರೆ. ಉಪಯೋಗ ಆದಮೇಲೆ ಮತ್ತೆ ಅವರು ಇನ್ನೊಂದು ಸಂತೆಯಲ್ಲಿ ಉಳ್ಕೊಂಡು ಹೋಗ್ತಾರೆ. ಆದರೆ ಜೋಶಿಯವರು ನನಗೆ ಪರಿಚಯ ಆದಮೇಲೆ ನನಗೆ ಬಹಳ ಅಂದರೆ ಒಬ್ಬ ಸ್ನೇಹಿತ ಪರಸ್ಪರ ನಂಬಿಕೆ ಹೇಗಿರಬೇಕು. ನಂಬಿಕೆಗಿಂತ ಸಂದೇಹ ಜಾಸ್ತಿ ಆದರೆ ಯಾವ ಸಂಬಂಧ ಉಳಿಯೋದಿಲ್ಲ. ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾಗಿದ್ದರೆ ಯಾವ ಸಂಬಂಧ ಉಳಿಯೋದಿಲ್ಲ. ಹಾಗಾಗಿ ಒಬ್ಬ ಒಳ್ಳೆಯ ಸ್ನೇಹಿತ ಹೇಗಿರಬೇಕು ಅನ್ನೋದನ್ನು ನಮ್ಮ ಜೀವನದಲ್ಲಿ ತೋರಿಸ್ಕೊಟ್ಟಂಥ ಏನಾದರೂ ಪ್ರಥಮ ವ್ಯಕ್ತಿ ಇದ್ದರೆ ಅದು ದಿನೇಶ್ ಕುಮಾರ್ ಜೋಶಿ ಅನ್ನೋದನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳ್ತೀನಿ. ಮತ್ತು ನಾನು ಯಾಕೆ ಪತ್ರಕರ್ತರಿಗೆ ಯಾವಾಗ ಜೀವನ ಇಟ್ಟಿದ್ರೆ, ನಾನು ಇವತ್ತು ಪತ್ರಿಕೆ ಪ್ರಾರಂಭ ಮಾಡಿದ್ದು, ನಾನಿನ್ನು ಈ ಪತ್ರಿಕಾ ಕ್ಷೇತ್ರದಲ್ಲಿ ನಾನು ಭಾಳ ಅತ್ಯಂತ ವಿನಮ್ರತೆಯಿಂದ ಹೇಳ್ತೀನಿ ಮತ್ತು ನನಗೆ ಯಾವುದೇ ಸಂಕೋಚವಿಲ್ಲ ಹೇಳ್ತೀನಿ. ನಾನು ಇಲ್ಲಿ ಇನ್ನೂ ಶಿಶುವಿಹಾರದ ವಿದ್ಯಾರ್ಥಿ. ನಾನು ಬೇರೆ ಕಡೆ ಸಂಘಟನೆಯಲ್ಲಿ ನಾನೇನೋ ಅನುಭವ ಅಥವಾ ಅಲ್ಲೇನೋ ಕಲ್ತಿರ್ಬೋದು. ಆದರೆ ಇವತ್ತು ಒಬ್ಬ ನಂಜುಂಡಸ್ವಾಮಿ ಏನಾದರೂ ಇಷ್ಟು ಸಾಮಾಜಿಕವಾಗಿ ಚಟುವಟಿಕೆ ಮಾಡ್ತಿದ್ದಾರೆ ಅಥವಾ ಒಬ್ಬ ನಂಜುಂಡಸ್ವಾಮಿ ಅಂತ ಏನಾದರೂ ಸಮಾಜದಲ್ಲಿ ಕೊಡಿಸಿದ್ರೆ ಅದು ಈ ಪತ್ರಿಕಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋಂಥ ನಿಮ್ಮಂಥ ಸಹೋದರಿಯರಿಂದ ನೀವು ನನಗೆ ಕೊಟ್ಟಿದ್ದ ಪ್ರಚಾರದಿಂದಾಗಿ ಇವತ್ತು ನಂಜುಂಡಸ್ವಾಮಿ ಯಾರು ಅನ್ನೋದನ್ನು ಗುರುತಿಸ್ತೀರ ಬಿಟ್ಟರೆ ಸಮಾಜದಲ್ಲಿ. ಹಾಗಾಗಿ ನಾನು ಏನೇ ಪತ್ರಿಕೆ ಪ್ರಾರಂಭ ಆಗಿದ್ದರೂ ಕೂಡ ನಾನು ನನ್ನ ಜೀವ ಉಸಿರಿರುತ್ತಂತಲೂ ಕೂಡ ಎಲ್ಲ ಪತ್ರಕರ್ತರ ಅವರ ಸಂಕಷ್ಟ ಯಾರಿಗೂ ಬರೋದು ಬೇಡ. ಆದರೆ ಅವರಿಗೆ ಬಂದಂಥ ಸಂಕಷ್ಟ ಕಾಲದಲ್ಲಿ ನಮ್ಮ ಸಂಸ್ಥೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ನಾನು ಇಂದೂ ಮಾಡಿದ್ದೀವಿ, ಈಗಲೂ ಮಾಡ್ತೀವಿ, ನಮ್ಮ ಉಸಿರಿರೋ ತನಕ ಮಾಡ್ತೀವಿ. ಹಾಗಾಗಿ ವಿಶೇಷವಾಗಿ ನನ್ನನ್ನು ಗುರುಸಿ ಮತ್ತು ನಮ್ಮ ಪತ್ರಿಕೆಗೆ ಮತ್ತು ಇಡೀ ಶಿವಮೊಗ್ಗ ಜಿಲ್ಲೆ ಮತ್ತು ಸಾಗರದಲ್ಲಿ, ಯಾಕೆಂದರೆ 85ರಲ್ಲಿ ನಾನು ಸಾಗರಕ್ಕೆ ಬಂದವನು. ಆ 85ರಿಂದ ಇವತ್ತರೆಗೂ ಕೂಡ ಸಾಕಷ್ಟು ವೈಚಾರಿಕವಾಗಿ ಭಿನ್ನಾಭಿಪ್ರಾಯಗಳಲ್ಲಿ ನಾನು ಏನೇ ಮಾಡಿಕೊಂಡ್ರು ಕೂಡ ನನ್ನ ಕಷ್ಟ ಕಾಲದಲ್ಲಿ ನೀವೆಲ್ಲ ನಿಂತಿದ್ದೀರಿ. ಅದಕ್ಕೆ ನಾನು ಗಂಟಾವಶವಾಗಿ ಯಾವ ಹೇಳಿಕೆ ಬೇಕಾದ್ರೂ ಹೇಳ್ತೀನಿ. ಹಾಗಾಗಿ ನಿಮ್ಮನ್ನು ಅತ್ಯಂತ ಸ್ಮರಣೆ ಮಾಡಿಕೊಡ್ತಾ ಇವತ್ತು ರಫೀಕ್ ಕೊಪ್ಪ ಏನಿದ್ದಾರೆ ಅವರಿಗೂ ಕೂಡ ನಾವು ನಮ್ಮ
ಜೋಶಿ ಫೌಂಡೇಶನ್ ವತಿಯಿಂದ ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಅಂತ ವಿನಂತಿ ಮಾಡಿದ್ದೀವಿ. ಅದನ್ನು ಕೂಡ ಇವತ್ತು ಅವರಿಗೆ ನಾವು ತಲುಪಿಸ್ತೀವಿ. ಮತ್ತು ಆ ಮುಂದಿನ ದಿನಗಳಲ್ಲೂ ಕೂಡ ಏನು ನಾವು ಆರೋಗ್ಯ ಕಾರ್ಡು ಮತ್ತು ಈಗ ನಮಗಿರೋ ಹೆಲ್ತ್ ಡಿಪಾರ್ಟ್ಮೆಂಟನ್ನು ನಾವು ನಮ್ಮ ಇದನ್ನು ಉಪಯೋಗಿಸಿಕೊಂಡು ಏನೇನು ಮಾಡ್ಬೋದು ಆ ಡಾಕ್ಟರ್ ಲಿಂಕಲ್ಲಿ ಅನ್ನೋದನ್ನು ಪ್ರಾಥಮಿಕವಾಗಿ, ಅಂದರೆ ಕಾಯಿಲೆ ಬರದೇ ಇರೋದು, ಕಾಯಿಲೆ ಬಂದಮೇಲೆ ಏನು ಮಾಡೋಕ್ಕೆ ಅವ್ರು ಆಯಿಸಿದ್ರೆ ಉಳಿತಾರೆ, ಅದು ಆಮೇಲೆ ಹೇಳ್ತೀವಿ. ಆದರೆ ಕಾಯಿಲೆ ಬರದೇ ಇರೋಕ್ಕೆ, ಕಾಯಿಲೆ ಬಂದಾಗಲೇ ಪ್ರಾಥಮಿಕ ಹಂತದಲ್ಲಿ ನಾವು ಏನು ಮಾಡ್ಬೋದು ಅನ್ನೋದನ್ನು ಎಕ್ಸ್ಪರ್ಟ್ ಡಾಕ್ಟರ್ಗಳ ಜೊತೆ ಲಿಂಕ್ ಇಟ್ಕೊಂಡು ಏನು ಮಾಡ್ಬೋದು ಅಂತ ಕೂಡ ನಾವು ಪತ್ರಕರ್ತರ ಮುಂದಿನ ಯೋಚನೆ ಮಾಡೋಣ ಅಂತ ಹೇಳ್ತಾ, ಮತ್ತು ಪುಸ್ತಕವನ್ನು ಮುಂದಿನ ಸಲ ಜೂನ್ ತಿಂಗಳಲ್ಲಿ ಅವರು ಏನಾದರೂ ಪಾಪ ಲೇಟಾಗಿ ಬಂದ್ರಲ್ಲ ಅಂತ ಏನು ವಿಷಯ ಹೇಳಲಿಕ್ಕೆ ತುಂಬ ಇದು ಮಾಡಿದರು. ನಾವು ಮೊನ್ನೆ ನಮ್ಮ ಬೋರ್ಡ್ ಮೀಟಿಂಗಲ್ಲೂ ಕೂಡ ನಾನು ಪ್ರಸಾದ್ ಜೋಶಿಯವರು, ನಮ್ಮ ಇವರು ರಾಜೇಂದ್ರ ಪೈ ಮತ್ತು ಎಲ್ಲರೂ ಕೂತ್ಕೊಂಡು ನಾವು ತೀರ್ಮಾನ ಮಾಡಿದ್ದೀವಿ. ನೆಕ್ಸ್ಟ್ ಕಾಲೇಜು ಪ್ರಾರಂಭ ಆಗೋದೊಳಗೆ, ಯಾಕೆಂದರೆ ಅವ್ರ ಪುಸ್ತಕ ತಗೊಂಡ್ಮೇಲೆ ಆ ಪತ್ರ ಉಪಯೋಗ ಆಗಲ್ಲ. ಅದರಿಂದ ಶಾಲಾ ಕಾಲೇಜು ಪ್ರಾರಂಭ ಆಗೋದೊಳಗೆ ನಮ್ಮ ಪತ್ರಕರ್ತರಿಗೆ, ಪತ್ರಕರ್ತರ ಇವ್ರ ಮಕ್ಕಳಿಗೆ ಮತ್ತು ನಾವೇನೋ 8 ವರ್ಷದ ಶಾಲೆಯಲ್ಲಿ ಉಪಯೋಗ ಮಾಡ್ತೀವಿ, ಅವ್ರಿಗೆ ಏನು ಬೇಕು ಇಂಡೆಂಟ್ ಕೇಳಿಬಿಟ್ಟು ಅವರೆಲ್ಲರಿಗೂ ಶಾಲಾ ಕಾಲೇಜು ಪುಸ್ತಕ ಮತ್ತು ಬೇರೆ ಬೇರೆ ಪುಸ್ತಕ ತಗೊಳ್ಳೋದು. ಈಗ ನಮ್ಮ ಪತ್ರಕರ್ತರು ಬಿಟ್ಟು ಈ ಬೇರೆ ಪುಸ್ತಕ ಏನೋ ತಗೊಳ್ಳೋದಿಲ್ಲ, ಆ ಪುಸ್ತಕ ತಗೊಳ್ಳೋಕ್ಕೂ ಕೂಡ ನಾವು ಯಾವ ರೀತಿ ಮಾಡ್ಬೋದು ಅನ್ನೋ ಆಲೋಚನೆ ಮಾಡೋಣ. ನಮಸ್ಕಾರ ಎಲ್ಲರಿಗೂ. ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಕಾರ್ಯದರ್ಶಿ ಮಹೇಶ್ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಖಜಾಂಚಿ ಎಂಜಿ ರಾಘವನ್ ವಂದಿಸಿದರು. ಲೋಕೇಶ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ರಾಜ್ಯ ಸರ್ಕಾರ ಗ್ಯಾರಂಟಿ ಜಾರಿಗೆ ತರುವ ಮೂಲಕ ಬಡವರ ಭಾಗ್ಯದ ಬಾಗಿಲು ತೆರೆದಿದೆ ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯನ್ ತಿಳಿಸಿದರು. ಸಾಗರದ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ಶನಿವಾರ ಕರೆಯಲಾಗಿದ್ದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಥಮ ಸಭೆಯನ್ನ ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. 5 ಗ್ಯಾರಂಟಿಗಳನ್ನ ಕರ್ನಾಟಕ ಸರ್ಕಾರ ಜಾರಿ ಕೊಟ್ಟಿದೆ. ಅದು ಒಂದು ಗೃಹಲಕ್ಷ್ಮಿ ಯೋಜನೆ. ಆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಕುಟುಂಬದ ಯಜಮಾನತಿ ಮಹಿಳೆಗೆ 2,000 ರೂಪಾಯಿಯನ್ನು ಪ್ರತಿ ತಿಂಗಳ ಕೊಡುವಂತ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ನವರೆಗೆ ವಿದ್ಯುತ್ ಅನ್ನ ಉಚಿತವಾಗಿ ಕೊಡುವಂತಹ ಮತ್ತೊಂದು ಕಾರ್ಯಕ್ರಮ. ಇನ್ನೊಂದು KSRTC ಬಸ್ಗಳಲ್ಲಿ ನಮ್ಮ ರಾಜ್ಯದ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡುವಂತಹ ಕಾರ್ಯಕ್ರಮ ಹಾಗೂ ಯುವ ನಿಧಿ ಕಾರ್ಯಕ್ರಮಗಳನ್ನ ಕರ್ನಾಟಕ ಸರ್ಕಾರ ಈ ಯೋಜನೆಗಳನ್ನ ಜಾರಿಗೆ ಈಗಾಗಲೇ ಕೊಟ್ಟಿದೆ. ಈ ಕೊಟ್ಟಂತ ಈ ಕಾರ್ಯಕ್ರಮಗಳ ಅನುಷ್ಠಾನ ಸಮರ್ಪಕವಾಗಿ ಮತ್ತು ಎಲ್ಲ ಅರ್ಹರಿಗೂ ಕೂಡ ತಲುಪಿಸುವ ಜವಾಬ್ದಾರಿಯನ್ನ ಈ ಅನುಷ್ಠಾನ ಸಮಿತಿಗಳು ಮತ್ತು ಅನುಷ್ಠಾನ ಪ್ರಾಧಿಕಾರಗಳು ನೆರವೇರಿಸಬೇಕಾಗುತ್ತೆ. ಆ ಪ್ರಕಾರವಾಗಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆಯನ್ನ ಇವತ್ತು ನಾವು ಮಾಡಿ ಕೆಲವು ಕೊರತೆಗಳನ್ನ ನಾವು ಇವತ್ತು ಪಟ್ಟಿ ಮಾಡಿ ಸರ್ಕಾರದ ಗಮನಕ್ಕೆ ಇವತ್ತು ತರಬೇಕು ಅಂತ ನಿರ್ಣಯವನ್ನ ನಾವು ಮಾಡಿದ್ದೇವೆ. ಮೊದಲನೇದಾಗಿ ಅನೇಕ ಗೃಹಲಕ್ಷ್ಮಿ ಅರ್ಜಿದಾರರಿಗೆ GST ಪಾವತಿ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಅವರ ಅರ್ಜಿಗಳನ್ನ ವಜಾ ಮಾಡಲಾಗಿದೆ ಮತ್ತು ಅಥವಾ ಅವರ ಅರ್ಜಿಗಳನ್ನ ವಿಲೇ ಇಡಲಾಗಿದೆ. ಆದ್ರಿಂದ ಸರ್ಕಾರ ಈ GST ಪಾವತಿ ಮಾಡುವವರನ್ನ ಅನರ್ಹಗೊಳಿಸುವಂತ ಕಾರ್ಯಕ್ರಮವನ್ನ ಏನು ಆದೇಶ ಇದೆ ಅದನ್ನ ಹಿಂತೆಗೆದುಕೊಳ್ಬೇಕು ಮತ್ತು GST ಯನ್ನ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇರೋದ್ರಿಂದ ಈ GST ಪಾವತಿ ಏನಿದೆ ಅದು ಅನರ್ಹತೆ ಆಗಕೂಡದು. ಅದನ್ನ ಸರ್ಕಾರ ಗಮನಕ್ಕೆ ನಾವು ಇವತ್ತು ತರಬೇಕು ಅಂತ ನಿರ್ಣಯವನ್ನ ಮಾಡಿದ್ದೇವೆ. ಮತ್ತು ಏನು ಇದರ ಫಲಾನುಭವಿಗಳಿದ್ದಾರೆ, ಅರ್ಜಿದಾರರಿದ್ದಾರೆ, ಅವರುಗಳಿಗೆ
ಸಮಯಬದ್ಧವಾಗಿ ಅವರ ಅರ್ಜಿಗಳನ್ನ ವಿಲೇವಾರಿ ಮಾಡಬೇಕು. ಮತ್ತೆ ಯಾರು ಅರ್ಜಿಯನ್ನ ಕೊಟ್ಟಿದ್ದಾರೆ ಅವರಿಗೆ ಕಾಲಕ್ಕೆ ಸರಿಯಾಗಿ ಅವರ ಅರ್ಜಿಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಫಲಾನುಭವಿಗಳಿಗೆ ಕೊಡಬೇಕಾಗತ್ತೆ. ಮತ್ತು ಏನು ಈ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ, KSRTC ಬಸ್ನಲ್ಲಿ ಪ್ರಯಾಣ ಮಾಡುವ ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ, ಇವೆಲ್ಲ ಯೋಜನೆಗಳನ್ನ ಏನು ಜಾರಿಗೆ ಕೊಟ್ಟಿದೆ ಕರ್ನಾಟಕ ಸನಾತನದಲ್ಲಿರುವವರಿಗೆ ಒಂದು ದೊಡ್ಡ ಕಾರ್ಯಕ್ರಮವಾಗಿದೆ. ಆ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದಕ್ಕೆ ಈ ಸಭೆ ಕರ್ನಾಟಕ ಸರ್ಕಾರವನ್ನು, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರವನ್ನು ಅಭಿನಂದಿಸುತ್ತೆ. ಸಮಿತಿಯ ತಾರಾಮೂರ್ತಿ ಮೈಕಲ್ ಡಿಸೋಜಾ ಮಾತನಾಡಿ, ಅದಕ್ಕಿಂತ ಹೆಚ್ಚು ಪಟ್ಟು BPL ಕಾರ್ಡು ರದ್ದಾಗಿದ್ದಾರೆ ತಾಲೂಕಲ್ಲಿ. ಅಲ್ಲ ಹೇಳ್ತೀನಿ, ನೀವು ಆಮೇಲೆ ಅಂಕಿ ಅಂಶ ಕೊಡಿ. ಆಗಿದ್ದಾರೆ. ಕಾರಣ ಅವರು 50,000 60,000 ಇದ್ದಿದ್ದು ಆದಾಯ ಪತ್ರ ಕೊಟ್ಟು BPL ತಗೊಂಡಂತವ್ರು ಅಂತ ಕುಟುಂಬದವರು ಇದಾವೆ. ಇಲ್ಲ ಅಂತ ಹೆಚ್ಚುವರಿ ಇರ್ಬೋದು. ಇವ್ರಲ್ಲಿ ಬ್ಲಿಂಕ್ ಆಗತ್ತೆ, ಓಪನ್ ಮಾಡಿದ್ರೆ 2.5 ಲಕ್ಷ ಅವ್ರ ಆದಾಯ ತೋರ್ತತೆ. ಯಾವ ಅಂಕಿ ಅಂಶದ ಮೇಲೆ, ಯಾವ ಇವ್ರ ಸರ್ವೆ ಮೇಲೆ ಅವನು 50,000 ಇದ್ದವನು 2.5 ಲಕ್ಷ ದುಡಿತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದಕ್ಕಿದ್ದಂಗೆ ಅವ್ರು ಓಪನ್ ಮಾಡಿದ್ರೆ ಇದಾಗುತ್ತೆ. ಅದರಿಂದ ಆಮೇಲೆ ಗ್ರಾಮವನ್ನು, ಕರ್ನಾಟಕವನ್ನು ಅಲ್ಲಿ ಇವ್ರದ್ದು ರೇಷನ್ ಕಾರ್ಡ್ ಅಪ್ಲೈ ಮಾಡೋದಿದ್ರೆ ಅಲ್ಲಿ ಹೋಗಿ ಮಾಡ್ಬೇಕು. ಅದೇನೋ 1-2 ಕಡೆ ಸೆಂಟರ್ ಇದಾವೆ. ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆ 12 ಗಂಟೆ ತನಕ ಅಂತ ಹೇಳಿರ್ತಾರೆ. ಜನ ಅಂದ್ರೆ ಹೋಗಿರ್ತಾರೆ. ಇಲ್ಲಿ CSC ಸೆಂಟರ್ಗಳಿದಾವಲ್ಲ, ಅದಕ್ಕೆ ಪರ್ಮಿಷನ್ ಕೊಡೋ ಅಂತದ್ದು ಒಂದನ್ನ ನಾವು ರೆಸರ್ವೇಶನ್ ಮಾಡಿ ಕಳಿಸಿದ್ರೆ ಸ್ವಲ್ಪ ಒತ್ತಡನೂ ಕಡಿಮೆ ಆಗುತ್ತೆ, ಆದಷ್ಟು ಬೇಗ ಈ ಭಾರ ಇಳಿಸ್ಬೋದು ಅಂತ. ಅದಕ್ಕೆ ಆಹಾರ ಇಲಾಖೆಯಿಂದ ಅವರು ಒಂದು ಸರ್ಕಾರಕ್ಕೆ ಅವ್ರು ಇದರಿಂದ ಬರೀಬೇಕು. ನಮ್ದು ಯಾಕಂದ್ರೆ ನಾವು ಇವರು ಸಹ ಸರ್ಕಾರ ಕೇಳ್ಕೋಬೇಕಂತ ಹೇಳ್ತೀವಿ. ಯಾಕಂದ್ರೆ ಅವಕಾಶ ಗ್ರಾಮವನ್ನು, ಕರ್ನಾಟಕವನ್ನು ಎಲ್ಲ ಒಂದ್ ಪಾಯಿಂಟ್ ಇರುತ್ತೆ. ಬೆಳಿಗ್ಗೆ 6 ಗಂಟೆ ಕ್ಯೂ ನಿಂತಿರ್ತಾರೆ, ನೀವು ನೋಡಿದ್ರೆ ಆಯ್ತಾ. ಈ 50,000 2.5 ಲಕ್ಷ ಇದ್ದಕ್ಕಿದ್ದಂಗೆ ನಿಮ್ಮ ಸಿಸ್ಟಮ್ ಅಲ್ಲಿ ಬ್ಲಿಂಕ್ ಆಗಕ್ಕೆ ಕಾರಣ ಏನು ಅನ್ನೋದು ನಮ್ಗೆ ಅಂತೂರು ಕೊಡ್ತಾ ಇದ್ದಾರೆ. ಅದು ಇಲಾಖೆಯವರಿಗೂ ಗೊತ್ತಿದೆ, ಯಾರು ಸಹ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕಂದ್ರೆ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಅಂತ ಸಾಗರದಲ್ಲಿ ಅಡಿಕೆ ಮಂಡಿ ಓನರ್ಸ್ ಇದೆ. ಅಡಿಕೆ ಮಂಡಿ ಓನರ್ಸ್ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಅನ್ನಂಗಿಲ್ಲ, ಓನರ್ಸ್ ಇದೆ. ನಾನೇ ಕರ್ನಾಟಕದಲ್ಲಿ ಆಯ್ತಾ ಅಲ್ಲ ಹೇಳಿದ್ದು ಸಾಕಷ್ಟು ಇತ್ತು. ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ, ನಿಮ್ಮ ಏರಿಯಾಕ್ಕೆ ಬಂದ್ಬಿಟ್ರೆ ಎಲ್ಲ ಕೋಟ್ಯಾಧಿಪತಿ ಇರೋರು ಇದಿದ್ದಾರೆ. BD ಕ್ವಾರ್ಟರ್ಸ್ ವಾಸ ಮಾಡೋರಿಗೆ APL ಕಾರ್ಡ್ ಬಂದಿದೆ ಅಂತ ಪರಿಸ್ಥಿತಿ ಆಗಿದೆ. ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಇರೋದು. ಇವರು ಇಲಾಖೆಯವರು ಇದ್ ಮಾಡ್ತಾರೆ ಎಲ್ಲ ಸರಿ. ಸುಮ್ನೆ ಒಂದ್ ಸೊಸೈಟಿಯಲ್ಲಿ ಇವ್ರು CC ಕ್ಯಾಮ್ರಾ ಇಟ್ಟು ಒಂದ್ಸರಿ 1 ತಿಂಗಳು ಹಿಂಗ್ ತೆಗೆದ್ರೆ ಸಾಕು, ಎಂತೆಂತವ್ರು ಬರ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವ್ರು ಹೇಗೆ ಅದು ಅಪ್ಲೈ ಆಗಿದೆ, ಯಾಕೆ ಕೊಡ್ತಾ ಇದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸಾಕಷ್ಟಿದ್ದಾರೆ. 50% ಅದೇ ತರ ಇದೆ. ತಾರಾಮೂರ್ತಿ ಅವರು ಪ್ರಸ್ತಾಪ ಮಾಡಿದ್ರು. ಯೂನಿಟ್ ಅವರೇಜ್ ದಯವಿಟ್ಟು ನಾಗರಾಜ್ ಅವರೇ, ಒಬ್ರು ಸದಸ್ಯರು ಮಾತಾಡ್ಬೇಕಾದ್ರೆ ಅವಕಾಶ ಕೊಡಿ. ಮತ್ತೆ ನಿಮ್ಮ ಒತ್ತಡಕ್ಕೆ ಮಾತಾಡಿ. ಯಾಕಂದ್ರೆ ಬಗ್ಗೆ ಮಾತಾಡ್ತಾರೆ. ಮೆಸ್ಕಾಂ ಕಂಪನಿಯಿಂದ ಏನು ನಿಗದಿತ 200 ಯೂನಿಟ್ ಅನ್ನ ಮಾಡಿದ್ದಾರೆ. ಈಗ ಅಧ್ಯಕ್ಷರ ಮನೆಗೆ 200 ಯೂನಿಟ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ 300 ಮೇಲೆ ಹೋಗುತ್ತೆ, 200 ಕೊಟ್ಟಿದ್ದಾರೆ. 200 ಮೇಲ್ಪಟ್ಟಾದ್ರೆ ಅವರು ಹೇಳಿದ ಪ್ರಕಾರದಲ್ಲಿ 10% ಹೆಚ್ಚುವರಿ ಕೊಟ್ಬಿಟ್ಟು ಜನರಿಗೆ ಅಷ್ಟು ಕಟ್ತಾ ಮಾಡಿ ಮೇಲ್ಪಟ್ಟಿದ್ದೇನಾದ್ರೂ ಫುಲ್ ಕಟ್ಬೇಕು ಅಂತ ಮಾಡಿದ್ದಾರೆ. ತಾರಾಮೂರ್ತಿ ಅವರು ಹೇಳಿದ್ರು ಆಗ ಅವ್ರದ್ದು 60-70 ಯೂನಿಟ್ ಬರುತ್ತೆ ಅಂದ್ರು. ಅದು ಮಾರ್ಚ್ ಟು ಮಾರ್ಚ್, ಜುಲೈ ಟು ಜುಲೈ 1 ವರ್ಷದ ಅವಧಿಗೆ ಅವ್ರು ನಿಗದಿ ಮಾಡ್ತಾರೆ. ತಾರಾಮೂರ್ತಿ ಅವರು ನಿಮ್ಮ ಮನೆಗೆ ಜುಲೈ ಟು ಜುಲೈ ಆದ್ಮೇಲೆ ಇದ್ರೆ ಆ ರೇಷನ್ ಕಾರ್ಡ್ ವಜಾ ಆಗ್ತಾ ಇದೆ. ಮತ್ತೆ ಅಮೌಂಟ್ ಬೇಡ. ಈಗ ಸರ್ ನಾನು ಹೇಳ್ತೀನಿ ಸರ್, ನನ್ನ ಹತ್ರ ಇದೆ. ಇಲ್ಲ ನಾನು ಹೇಳ್ತೀನಿ, ನನ್ನ ಹತ್ರ ಇರೋ ಕಾರ್ಡ್ ನಾನು ಮುಂದೆ ಚರ್ಚೆ ಮಾಡ್ಲಿಕ್ಕೆ ಹೇಳ್ತೀನಿ. ತುಂಬಾ ಈಗ ಈ ಮೊದಲ ಮೀಟಿಂಗ್ ಇಷ್ಟ ಮಾಡ್ಬಿಡಲ್ಲ. ನಮ್ಮವ್ರದೇ ಒಂದು ಕಾರ್ಡು 2-3 ತಿಂಗಳು ರೇಷನ್ ತಗೊಂಡಿಲ್ಲ ಅನ್ನೋ ಉದ್ದೇಶಕ್ಕೆ ಕಾರ್ಡ್ ವಜಾ ಆಗಿದೆ. ಆ ಕಾರ್ಡ್ ನಾನು ನಿಮ್ಮ ಇಲಾಖೆ ತಗೊಂಡು ತೋರಿಸಿದ್ದೇನೆ. ಸರ್ ಏನ್ ಮಾಡ್ಲಿಕ್ಕೆ ನೀವು ಬಸ್ಸಾಗಿ ಅಪ್ಲೈ ಮಾಡಿದ್ರ ಅಂತ BPL ಕಾರ್ಡ್ ನೀವೇ ನನಗೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ನಿಮ್ಮ ಇಲಾಖೆ. ಸೊ ಅದೇನಾಯ್ತಂದ್ರೆ ಸರಿ ಆಯ್ತು ಸರ್, ಆಯ್ತು ಸಂತೋಷ. ಈ ಒಂದ್ ವೇಳೆ 3 ತಿಂಗಳು ರೇಷನ್ ಕಾರ್ಡ್ ರೇಷನ್ ತಗೊಳ್ಳದೇ ಇರೋ 4 ತಿಂಗಳು ರೇಷನ್ ತಗೊಳ್ಳೇ ಇಲ್ಲಪ್ಪ, ಸ್ವಾಗತ. ಹಣ ವರ್ಗಾವಣೆ ಆಗೋದಿಲ್ಲ. ಸರಿ ಆಗ ಬಗ್ಗೆ ಮಾತಿಲ್ಲ. ಸೊ ಇಷ್ಟನ್ನ
ಹಿಂದೆ ಐಟಿ ರಿಟರ್ನ್ಸ್ ಅಂತ ಹೇಳಿ ಐಟಿ ರಿಟರ್ನ್ಸ್ ಬಂದಾಗ ಕ್ಯಾನ್ಸಲ್ ಆಗಿದೆ. ಆಮೇಲೆ 7 ಎಕರೆಯಿಂದ ಜಮೀನು ಬಂದಾಗ ಕ್ಯಾನ್ಸಲ್ ಆಗಿದೆ. ವೆಹಿಕಲ್ ಇಂದ ಬಂದಿದೆ, ಐಟಿ ರಿಟರ್ನ್ಸ್ ಕ್ಯಾನ್ಸಲ್ ಆಗಿದೆ. ವೆಹಿಕಲ್ ಇಂದು 2023 ನಾವು ಮಾಡ್ತಾ ಇದೀವಿ. ಸರ್ಕಾರ ಉದ್ದೇಶ ಬಂದಾಗ ಅದು ಎಲೆಕ್ಷನ್ ಸ್ಟಾಪ್ ಆಗಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ, ಸಹಾಯಕ ನಿರ್ದೇಶಕ ಮೊಹಮ್ಮದ್ ಹನೀಫ್, ವಿವಿಧ ಇಲಾಖೆ ಅಧಿಕಾರಿಗಳು, ಗ್ಯಾರಂಟಿ ಸಮಿತಿ ಸದಸ್ಯರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.